ಸರ್ಕಾರಿ ಶಾಲೆಗಳು ಅಂದ್ರೆ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸೋಕೆ ಮೂಗ್ ಮುರಿಯೋರೆ ಹೆಚ್ಚು. ಇಂಥದ್ರಲ್ಲಿ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆ ಯಾವೆಲ್ಲ ಅಧೋಗತಿಗೆ ತಲುಪಿವೆ ಅಂತಹ ಸರ್ಕಾರಿ ಶಾಲೆಗಳನ್ನ ದತ್ತು ತೆಗೆದುಕೊಳ್ಳೋದ್ರ ಮೂಲಕ ಅದರ ಜೀರ್ಣೋದ್ಧಾರಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಯಾವುದು ಆ ಸಂಸ್ಥೆ? ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಗಳೀಗ ಕಲರ್ಫುಲ್. ಶಾಲೆ ಗೋಡೆಗಳಲ್ಲಿ ರಾರಾಜಿಸಿದ ಏರ್ ಇಂಡಿಯಾ. ಸುಮನಾ ತಂಡದಿಂದ ಸರ್ಕಾರಿ ಶಾಲೆಗಳಿಗೆ ಪುನಶ್ಚೇತನ. ಎಷ್ಟು ಅದ್ಭುತವಾದ ಕಲಾಕೃತಿಗಳು! ಕರಾವಳಿ ಗಂಡು ಕಲೆ, ಯಕ್ಷಗಾನ, ಕೋಳಿ, ವಿಮಾನ, ಹೀಗೆ ಹಲವಾರು ಚಿತ್ರ ವೈಭವ. ಇದು ಕಂಡು ಬಂದಿದ್ದು ಹೆಬ್ಬಾಳ ಬಳಿಯ ಚೋಳನಾಯಕನಹಳ್ಳಿಯ ಸರ್ಕಾರಿ ಗೋಡೆ ಹಾಗೂ ಕಾಂಪೌಂಡ್ಗಳಲ್ಲಿ. ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವವರೇ ಹೆಚ್ಚು. ಆದರೆ ನಗರದಲ್ಲಿ ಪಾಳು ಬಿದ್ದ ಸರ್ಕಾರಿ ಶಾಲೆಗಳಿಗೆ ರಂಗು ಬಳಿದು ಮಕ್ಕಳು ಶಾಲೆಗಳತ್ತ ಓಡೋಡಿ ಬರುವಂತೆ ಮಾಡ್ತಾ ಇರೋದು ಸುಮನಾ ತಂಡ. ಪಾಳು ಬಿದ್ದ 20ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಈ ಸುಮನಾ ತಂಡ ಚಿತ್ತಾರ ಮೂಡಿಸಿ ಮಕ್ಕಳು ಹಾಗೂ ಪೋಷಕರನ್ನ ಸರ್ಕಾರಿ ಶಾಲೆಗಳತ್ತ ಆಕರ್ಷಿಸುವಂತೆ ಮಾಡಿದೆ. ಈ ಶಾಲೆಗೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಭೇಟಿ ನೀಡಿದ್ರು. ಸುಮನಾ ತಂಡದ ಅತ್ಯದ್ಭುತ ಕೆಲಸವನ್ನು ಶ್ಲಾಘಿಸಿದ್ರು. ಗೌರ್ಮೆಂಟ್ ಸ್ಕೂಲುಗಳು ಅಂದರೆ ಒಂಥರ ಅಸಡ್ಡೆಯ ಕೇಂದ್ರಗಳು. ಪ್ರೈವೇಟ್ ಸ್ಕೂಲುಗಳು ತುಂಬ ವ್ಯಾಪಕವಾಗಿ ಅವರು ದುಡ್ಡನ್ನು ತಗೊಳ್ತಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ, ಒಳ್ಳೆ ಎನ್ವಿರಾನ್ಮೆಂಟ್ ಕೊಡ್ತಾರೆ ಅಂತೆಲ್ಲ ಇರುವಾಗ ಸಮಾಜದ ಜವಾಬ್ದಾರಿ ಏನು ಅಂತಂದರೆ ಈ ಗೌರ್ಮೆಂಟ್ ಸ್ಕೂಲುಗಳನ್ನು ಸುಂದರಗೊಳಿಸ್ಲಿಕ್ಕೆ ನಾವು ಒಂದು ವಾತಾವರಣ ರೂಪಿಸಬೇಕು ಅಂತ. ಎಲ್ಲವನ್ನೂ ಸರ್ಕಾರ ಮಾಡಲಿಕ್ಕಾಗಲ್ಲ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುವಾಗ ನಾವುಗಳೇ ನಮ್ಮ ಪ್ರಯತ್ನವನ್ನು ಹಾಕಬೇಕು ಅಂತ ಯೋಚನೆ ಮಾಡ್ತಿರುವಾಗ ಸುಮನಾ ಫೌಂಡೇಶನ್ ಅವರು ಗೌರ್ಮೆಂಟ್ ಶಾಲೆಗಳಲ್ಲಿ ಮಾಡ್ತಿರುವ ಪ್ರಯತ್ನಗಳನ್ನು ನೋಡಿ ಭಾಳ ಖುಷಿ ಅನ್ನಿಸ್ತು. ಇದುವರೆಗೂ ಸುಮಾರು ಒಂದು 20 ಅಂಗನವಾಡಿಯೂ ಸೇರಿದಂತೆ ಒಟ್ಟು 20 ಶಾಲೆಗಳಿಗೆ ಅವರು ಪೇಂಟ್ ಮಾಡ್ತಾರೆ. ಒಂದು ಶಾಲೆ ಅದರ ಸ್ಥಿತಿಯನ್ನು ನೋಡಿ, ಪರಿಸ್ಥಿತಿಯನ್ನು ನೋಡಿ ಆ ಶಾಲೆಯನ್ನು ಕ್ಲೀನ್ ಮಾಡಿ ಅದಕ್ಕೆ ಪೇಂಟ್ ಮಾಡ್ತಾರೆ. ಆ ಪೇಂಟ್ ಮಾಡುವಾಗಲೂ ಹೇಗೆ ಅಂತಂದರೆ ಇಡೀ ವಾತಾವರಣಕ್ಕೆ ಒಂದು ರಂಗನ್ನು ತುಂಬ್ತಾರೆ. ಒಂದು ಸ್ಕೂಲ್ನಲ್ಲಿ ಟ್ರೈನ್ ಮಾಡಿದ್ದಾರೆ, ಈ ಸ್ಕೂಲ್ನಲ್ಲಿ ಏರ್ ಇಂಡಿಯಾದೊಂದು ಫ್ಲೈಟ್ ಮಾಡಿಟ್ಟಿದ್ದಾರೆ. ಪ್ರತಿ ಮಗುವೂ ಕೂಡ ಶಾಲೆಯಲ್ಲಿ ಈ ವಾತಾವರಣದಲ್ಲಿ ಅಧ್ಯಯನ ಮಾಡೋದಕ್ಕೆ ಖುಷಿ ಪಡುವಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ. ಸುಮನಾ ಸುಂದರ ಮನಸ್ಸಿನ ನಾಗರಿಕರು ಅನ್ನುವಂಥ ಹೆಸರಿನ ಈ ಫೌಂಡೇಶನ್ ಮಾಡ್ತಿರುವಂಥ ಕೆಲಸಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲಬೇಕು ಅಂತ ಅನ್ಕೊಂಡಿದ್ದೀವಿ ಅಷ್ಟೇ. ಕಳೆದ 8 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರುವ ಸುಂದರ ಮನಸ್ಸಿನ ನಾಗರಿಕರ ತಂಡ ಅಪಾಯದ ಅಂಚಿನಲ್ಲಿರುವ ಸರ್ಕಾರಿ ಶಾಲೆಗಳ ಪುನರುಜ್ಜೀವನ ಕಾರ್ಯದಲ್ಲಿ ತೊಡಗಿದೆ. ಅಲ್ಲದೆ ಈ ತಂಡಕ್ಕೆ ಸ್ವಯಂ ಪ್ರೇರಿತರಾಗಿಯೂ ಆಗಮಿಸಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿದ್ದಾರೆ. ಈ ಬಗ್ಗೆ ಸುಮನಾ ಸಂಸ್ಥಾಪಕಿ ಸುನಿತಾ ಮಂಜುನಾಥ್ ಹೇಳೋದೀಗೆ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನುವಂಥ ಒಂದು ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಮತ್ತು ಕನ್ನಡ ಶಾಲೆಗಳಿಗೆ ಮಕ್ಕಳು ಬರುವಂತಹ ಸಂಖ್ಯೆ ತುಂಬ ಕಡಿಮೆ. ಅದರಲ್ಲೂ ನಮ್ಮಲ್ಲಿ ಸರ್ಕಾರಿ ಶಾಲೆಗೆ ಹೋದವರು ಕನ್ನಡ ಶಾಲೆಗೆ ಹೋದಂಥ ಮಕ್ಕಳಿಗೆ ಒಂದು ಉತ್ತಮವಾದಂಥ ಒಂದು ಭವಿಷ್ಯ ಇಲ್ಲ ಅನ್ನುವಂತಹ ಒಂದು ಕಲ್ಪನೆ ಜಾಸ್ತಿ ಇದೆ ಅಂತ ಒಂಥರ ಭ್ರಮೆ ಇದೆ. ಹಾಗಾಗಿ ಅದನ್ನು ಹೋಗಲಾಡಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ. ಇಲ್ಲಿವರೆಗೂ ಕೂಡ ನಾವು ರಾಜ್ಯಾದ್ಯಂತ 20 ಶಾಲೆಗಳನ್ನು ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿ ಶಾಲೆಗಳನ್ನು ನಾವು ಮಾಡಿದ್ವಿ. ಈಗ ನಮಗೆ ರಾಜ್ಯಾದ್ಯಂತ ಸುಮಾರು 200ಕ್ಕೂ ಹೆಚ್ಚು ಶಾಲೆಗಳಿಂದ ನಮಗೆ ಮನವಿ ಬಂದಿದೆ. ಒಂದು ಶಾಲೆ ಅಂತ ನಾವು ಕನ್ಸಿಡರ್ ಮಾಡಿದಾಗ ಆ ಶಾಲೆಯಲ್ಲಿ A to Z ಎಲ್ಲ ಕೆಲಸವನ್ನು ಮಾಡಿ ಮತ್ತು ಮಕ್ಕಳು ತುಂಬ ಖುಷಿಯಿಂದ ಶಾಲೆಗೆ ಬರಬೇಕು. ಆ ರೀತಿ ಒಂದು ಚಿತ್ರಕಲೆಗಳಿರ್ಬೋದು ಆ್ಯಂಡ್ ಮಕ್ಕಳಿಗೆ ಪೂರಕವಾದಂತಹ ಒಂದು ಕಾನ್ಸೆಪ್ಟ್ ಬೇಸಿಸ್ ಡ್ರಾಯಿಂಗ್ಸ್ ಮಾಡಿ ಒಂದು ಸಂದೇಶವನ್ನು ಕೊಡುವಂತಹ ಒಂದು ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದೀವಿ. ಬಟ್ ನಮ್ಮಲ್ಲಿರುವಂಥ ಒಂದು ಕಂಪ್ಲೀಟ್ ತಂಡ ಸಮಾಜಕ್ಕೆ ಏನಾದರೂ ಒಂದು ಕೆಲಸವನ್ನು, ಒಂದು ಸೇವೆಯನ್ನು ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಕೆಲಸ ಮಾಡ್ತಿರೋಂಥದ್ದು. ಸರ್ಕಾರಿ ಶಾಲೆಗಳತ್ತ ಮಕ್ಕಳನ್ನ ಸೆಳೆಯಲು ಈ ಸುಂದರ ಮನಸ್ಸಿನ ನಾಗರಿಕರ ವೇದಿಕೆ ಮಾಡ್ತಾ ಇರುವ ಕೆಲಸ ಸಕಾರವಾಗ್ಲಿ ಅನ್ನೋದೇ ಪಬ್ಲಿಕ್ ಆಶಯ. ಮಾದೇಶ್ ಆನೆಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.